ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಂತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಆಗ್ತಾ ಇರೋ ಡಿಸೈನಿಗೆ 6 ದಾರ ತಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 8 ತಗೊಂಡಿದ್ದೀನಿ. ನೀವು ಬೇಕು ಅಂದರೆ 10 ಕೂಡ ತಗೋಬೋದು. ಸಿಂಗಲ್ ಸ್ಟೆಪ್ ಡಿಸೈನ್ ಇದು, ಈಸಿಯಾಗಿ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನು 2 ಸಲ ಲಾಕ್ ಮಾಡ್ತಾ ಇದ್ದೀನಿ ಸಿಂಗಲ್ ಕ್ರೋಶದಲ್ಲಿ. ನೋಡಿ, ಈ ರೀತಿ 2 ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ 4 ಚೈನ ತಗೋಬೇಕು. 1 2 3 4 ಈ ರೀತಿ 4 ಚೈನ್ ತಗೊಂಡು ಆ 4 ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ. ಈಗ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ಥರ ಇಲ್ಲಿ 4 ಚೈನ್ ಆದಮೇಲೆ ಇಲ್ಲಿ 2 ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಬೀಡ್ಸ್ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ನ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ. ಇವಾಗ ಇದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ. ನೋಡಿ, ಈ ಥರ. ಈಗ ಚೈನ್ಗಳನ್ನು ತಗೋಬೇಕು. 1 2 3 4 5 6 ಅಂದರೆ ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಚೈನ್ ತಗೊಳ್ಳೋದು. ಬೀಡ್ಸ್ ಚಿಕ್ಕದಾದರೆ ಸ್ವಲ್ಪ ಚೈನ್ ಸಾಕು. ಇದು ದೊಡ್ಡದಿದೆ ಅಲ್ವಾ, ಹಾಗಾಗಿ 6 ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. ಇದನ್ನು ಇಲ್ಲಿ 2 ಸಲ ಲಾಕ್ ಮಾಡಿದ್ವಲ್ಲ, ಸೆಂಟರ್ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು 6 ಚೈನ್ನ. ಈಗ 2 ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 2 ಚೈನ್ನ ತಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೋಬೇಕು. ಇಲ್ಲೇನು 6 ಚೈನ್ ತಗೊಂಡಿರ್ತೀವಲ್ವಾ, ಅಲ್ಲಿಗೆ ನಾವು ಡಬಲ್ ಕ್ರೋಶಗಳನ್ನು ತಗೋಬೇಕು. ನೋಡಿ, ಈ ರೀತಿ 3 ಲೂಪ್ ಬರುತ್ತೆ. 2ರಲ್ಲಿ 1 ಮಾಡ್ಕೋಬೇಕು ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ಇದೇ ಥರ ನಾವು ಟೋಟಲಾಗಿ 6 ಚೈನ್ ಗ್ಯಾಪಲ್ಲಿ 10 ಇಲ್ಲ ಅಂದರೆ 12 ಡಬಲ್ ಕ್ರೋಶಗಳನ್ನು ನಾವು ತಗೋಬೋದು. ನೋಡಿ, ಈ ರೀತಿ ನೀಟಾಗಿ ಡಬಲ್ ಕ್ರೋಶಗಳನ್ನು ನಾವು ತಗೊಳ್ತಾ ಹೋಗಬೇಕು. ತುಂಬ ದೊಡ್ಡದು ಏನು ಮಾಡೋಕ್ಕೆ ಹೋಗ್ಬೇಡಿ. ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾವು ಡಬಲ್ ಕ್ರೋಶಗಳನ್ನು ತಗೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ನಾನು ಟೋಟಲಾಗಿ 12 ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ. ನೋಡಿ, ಈ ಥರ 6 ಚೈನ್ ಗ್ಯಾಪಲ್ಲಿ 12 ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ. ಈಗ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು, ನೋಡಿ, ತುಂಬ ಫ್ಲ್ಯಾಟು ಮಾಡಬಾರ್ದು. ಕರೆಕ್ಟಾಗಿ ನೋಡಿ, 1-2 ಚೈನ್ ಆಗೋಷ್ಟು ಗ್ಯಾಪ್ನ ಬಿಟ್ಟು ಆ ಪ್ಲೇಸಿಗೆ ಲಾಕ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ. ಈಗ ವರ್ಕ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿ ಥ್ರೆಡ್ನ ಮೇಲ್ಗಡೆ ಎಳ್ಕೊಂಡು ಈಗ ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಇಲ್ಲಿ ಬ್ಯಾಕ್ ಸೈಡ್ ಟರ್ನ್ ಮಾಡಿದ ಮೇಲೆ ಥ್ರೆಡ್ನ ಎಳ್ಕೊಂಡು ಈ ರೀತಿ ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. 1 mm ಬೀಡ್ಸ್ ಇದು. ನೋಡಿ, ಈ ಥರ. ಇಲ್ಲಿ ಹೋಲ್ ಇರುತ್ತೆ ನೋಡಿ, ಸೆಕೆಂಡ್ನೇ ಹೋಲು ಇಲ್ಲಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇನ್ನೂ ಒಂದು ಸಲ ಪಕ್ಕದ ಹೊತ್ತಿಗೆ ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ ಕಂಟಿನ್ಯೂಸ್ ಆಗಿ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡೋದಲ್ಲ, ಒಂದೊಂದು ಕಂಬನ ಬಿಟ್ಟು ಇನ್ನೊಂದು ಕಂಬ ಹೋಲಿಗೆ ನಾವು ಲಾಕ್ ಮಾಡ್ಕೊಳ್ಳೋದು. ನೋಡಿ, ಈ ಥರ ಬೀಡ್ಸ್ ಇನ್ಸರ್ಟ್ ಮಾಡಿದ್ವಲ್ಲ, ಈಗ ಒಂದು ಪಕ್ಕದಲ್ಲಿರೋ ಹೋಲಿಗೆ ಲಾಕ್ ಮಾಡ್ಕೋಬೇಕು. ಇನ್ನೊಂದು ಸಲ ಪಕ್ಕದಲ್ಲಿರೋ ಹೋಲಿಗೆ ಲಾಕ್ ಮಾಡ್ಕೋಬೇಕು. ಈಗ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಈಗ ಪಕ್ಕದಲ್ಲಿರೋ ಹೋಲಿಗೆ ಲಾಕ್ ಮಾಡಿಕೊಂಡೆ. ಇದಾದಮೇಲೆ ಪಕ್ಕದಲ್ಲಿರೋ ಇನ್ನೊಂದು ಹೋಲಿಗೆ
ಈ ಥರ. ಆವಾಗ ಸೆಂಟ್ರಲ್ಲಿ ಒಂದೊಂದು ಗ್ಯಾಪ್ ಸಿಗುತ್ತೆ ನಮಗೆ. ಕಂಟಿನ್ಯೂಸ್ ಆಗಿ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೊಂಡು ಹೋಗೋದಲ್ಲ, ಒಂದೊಂದು ಗ್ಯಾಪ್ನ ಬಿಟ್ಟು ನಾವಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ಇದೇ ಥರ ಒಂದು 6 ಬೀಡ್ಸ್ಗಳನ್ನು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಇಲ್ಲಿ ಟೋಟಲ್ ಆಗಿ 6 ಬೀಡ್ಸ್ಗಳನ್ನು ನಾನು ಇನ್ಸರ್ಟ್ ಮಾಡಿದ್ದೀನಿ. ನೋಡಿ ಈ ಥರ ಇಲ್ಲಿಗೆ ಕರೆಕ್ಟ್ ಆಯಿತು ಬ್ಯಾಕ್ ಸೈಡ್ ಮಾಡಿದ್ದು. ಇವಾಗ ವರ್ಕ್ನ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ಳೋಣ. ನೋಡಿ ಆರ್ಚ್ ಈ ಥರ ಕಾಣಿಸುತ್ತೆ. ಇಲ್ಲಿ ನಾನು 3 ಚೈನ್ಗಳನ್ನು ತಗೊಳ್ತಾ ಇದ್ದೀನಿ. ಇದನ್ನು ಇಲ್ಲಿ ಹೋಲ್ ಒಂದು ಗ್ಯಾಪ್ ಕೊಟ್ಟಿರ್ತೀವಲ್ವಾ, ಹಾಗೇನೆ ಸಿಂಗಲ್ ಕ್ರೋಶೆ ಮಾಡಿರ್ತೀವಿ. ಅಲ್ಲಿ ಒಂದು ಹೋಲ್ ಇರುತ್ತೆ ನೋಡಿ, ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಈಗ ಇನ್ನೊಂದು ಸಲ 3 ಚೈನು, ಇದನ್ನು ಕೂಡ ಹಾಗೆ ಬೀಡ್ಸ್ ಆದಮೇಲೆ ಒಂದು ಗ್ಯಾಪ್ ಕೊಟ್ಟಿರ್ತೀವಲ್ವಾ, ನೋಡಿ ಹೋಲ್ ಕಾಣುತ್ತೆ ಕರೆಕ್ಟಾಗಿ, ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಈಗ ಇನ್ನೊಂದು ಸಲ 3 ಚೈನ್ನ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಹೋಲಿಗೆ ಲಾಕ್ ಮಾಡ್ಕೋಬೇಕು. ಇದೇ ಥರ ನಾವು ಪ್ರತಿ ಬೀಡ್ಸಿಗೂ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗ್ಬೇಕು. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನ್. ನಮಗೆ ಈಸಿಯಾಗಿ ಹಾಕ್ತಾ ಹೋಗ್ಬೋದು, ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಬೀಡ್ಸ್ಗಳನ್ನು ಕೂಡ ಏನು ಜಾಸ್ತಿ ಇನ್ಸರ್ಟ್ ಮಾಡೋದಿಲ್ಲ, ಇದರಲ್ಲಿ ವರ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ನೋಡಿ ಇಲ್ಲಿ ಲಾಸ್ಟಲ್ಲಿ 3 ಚೈನ್ನ ಹಾಕ್ಕೊಂಡೆ. ಇಲ್ಲಿ ಏನಾದರೂ ಗ್ಯಾಪ್ ಇರುತ್ತೆ ನೋಡಿ, ಇಲ್ಲಿ ಆ ಗ್ಯಾಪಿಗೆ ಹೋಗಿ ಲಾಕ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ಥರ ಬೀಡ್ಸ್ಗಳು ಕರೆಕ್ಟಾಗಿ ಕಾಣಬೇಕು, ಆ ಥರ ಮಾಡ್ಕೋಬೇಕು ಡಿಸೈನ್ನ. ಇದನ್ನು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡಿಕೊಂಡ್ರೆ ಆಯಿತು. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ. ನೋಡಿ ಇಲ್ಲಿ ಕುಚ್ಚು ಕಟ್ಕೊಂಡ್ರೆ ತುಂಬ ಹತ್ರ ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ಗ್ಯಾಪ್ ಬಿಡಬೇಕು ಈ ಡಿಸೈನಿಗೆ. ಸ್ಟಾರ್ಟಿಂಗಲ್ಲೇ ಕುಚ್ಚಬೇಕು ಅಂತ ಹೇಳಿದರೆ ಇಲ್ಲಿ 4 ಚೈನ್ನ ತಗೊಳ್ಳಿ, ಮತ್ತೆ 3 ಚೈನ್ನ ತಗೊಂಡು ಮತ್ತೆ ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ಳಿ, ಆ ಥರ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ನೋಡಿ ಈ ಥರ ಸ್ವಲ್ಪ ಈ ರೀತಿ ಬರುತ್ತೆ ಅಲ್ವಾ, ಆರ್ಚು ಮುಂದೆ ಬಂದುಬಿಡುತ್ತೆ, ಇಲ್ಲಿ ತನಕ ಬರುತ್ತೆ ನೋಡಿ, ಇಲ್ಲಿ ತನಕ. ಇಲ್ಲಿ ಕುಚ್ಚು ಕಟ್ಕೊಳ್ಳೋಕ್ಕಾಗಲ್ಲ. ಕುಚ್ಚು ಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ 4 ಚೈನು ಮತ್ತು 3 ಚೈನ್ನ ಹಾಕ್ಕೊಳ್ಳಿ. ತೋರಿಸ್ತೀನಿ ನಿಮಗೀಗ. ನೋಡಿ ಇಲ್ಲಿ ಆರ್ಚ್ ಕಂಪ್ಲೀಟ್ ಆಯ್ತಲ್ವಾ. ಈಗ 4 ಚೈನ್ನ ತಗೊಳ್ತೀನಿ. ಈ 4 ಚೈನ್ ಬಂದು ಕುಚ್ಚು ಕಟ್ಕೊಳ್ಳೋಕ್ಕೆ. ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಬೇಕು ಅಂದರೆ 3 ಚೈನ್ನ ಕೂಡ ತಗೋಬೋದು, ಇಲ್ಲಾಂದರೆ 3 ಸಲ ಸಿಂಗಲ್ ಕ್ರೋಶದಲ್ಲಿ ಬಟ್ಟೆಗೆ ಲಾಕ್ ಕೂಡ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಗ್ಯಾಪ್ ಬರಲಿ ಅಂತ ಅಷ್ಟೇ. ನೋಡಿ ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. ಈಗ ನಾವು ಫಸ್ಟ್ ಆರ್ಚ್ನ ಯಾವ ಥರ ಮಾಡಿದ್ದೀವಲ್ವ ಅದೇ ಥರ ಆರ್ಚ್ನ ಮಾಡ್ಕೊಂಡು ಹೋಗೋದಷ್ಟೇ. ಥ್ರೆಡ್ನ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇಲ್ಲಿ ಮತ್ತೆ 6 ಚೈನ್ಗಳು ಬರುತ್ತೆ. ಇದನ್ನು ಇಲ್ಲಿ ಆ್ಯಕ್ಚುಲಿ 2 ಸಲ ಲಾಕ್ ಮಾಡಬೇಕಿತ್ತು, ನಾನು ಮರ್ತೋದೆ. ನೋಡಿ ಇಲ್ಲಿ ಲಾಕ್ ಮಾಡಿದ್ದೀನಿ 2 ಸಲ. ಅದೇ ಥರ ಇಲ್ಲಿ 2 ಸಲ ಲಾಕ್ ಮಾಡಿಕೊಂಡ್ರೆ ನಮಗೆ ಈ ಚೈನ್ನ ಹಾಕೋದು ಈಸಿ ಆಗುತ್ತೆ. ಅಲ್ಲಿ ಲಾಕ್ ಮಾಡ್ಕೊಳ್ಳೋಕ್ಕೆ ಕರೆಕ್ಟ್ ಸ್ಪೇಸ್ ಸಿಗುತ್ತೆ, ಈಸಿ ಆಗುತ್ತೆ. ಇಲ್ಲ ಅಂದರೆ ಈ ಥರ ಅಡ್ಜಸ್ಟ್ ಮಾಡಿ ನಾವು ಹಾಕ್ಕೋಬೇಕಾಗುತ್ತೆ. ಲಾಕ್ ಮಾಡಿ ಆದಮೇಲೆ 2 ಚೈನ್ನ ತಗೊಂಡು ನೆಕ್ಸ್ಟ್ ನಾವು ಆರ್ಚ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ರೀತಿ ಡಬಲ್ ಕ್ರೋಶ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ಫಸ್ಟ್ ಆರ್ಚ್ನ ಯಾವ ಥರ ಮಾಡಿದ್ದೀವಲ್ವ ಅದೇ ಥರ. ಅಂದರೆ ಸ್ವಲ್ಪ ಈ ಕಡೆ ಮುಂದೆ ಬಂದುಬಿಡುತ್ತೆ ಆರ್ಚು, ಹಾಗಾಗಿ ಕುಚ್ಚು ಕಟ್ಕೊಳ್ಳೋಕ್ಕೆ ಡೈರೆಕ್ಟಾಗಿ 4 ಚೈನ್ ತೊಗೊಂಡ್ರೆ ಸಾಕಾಗಲ್ಲ. ಅದಕ್ಕೆ ನಾನಿಲ್ಲಿ 3 ಚೈನ್ನ ತೊಗೊಂಡಿದ್ದೀನಿ. ಅಂದರೆ ಆರ್ಚ್ ಇಲ್ಲಿ ತನಕನೂ ಬರುತ್ತೆ, ಹಾಗಾಗಿ ಇಲ್ಲಿ ಕುಚ್ಚನ್ನ ಕಟ್ಕೋಬೋದು. ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿ 3 ಚೈನ್ ತಗೊಂಡಿದ್ವಲ್ಲ ಅಲ್ಲಿ ತನಕನೂ ಬರುತ್ತೆ ಆರ್ಚ್. ಸ್ವಲ್ಪ ಬಗ್ಗುತ್ತೆ ಇದು ಈ ಥರ, ಹಾಗಾಗಿ ನಾವಿಲ್ಲಿ 4 ಚೈನ್ನ ತಗೊಂಡು 3 ಚೈನ್ನ ತಗೋಬೇಕಾಗತ್ತೆ. ಕುಚ್ಚು ಕಟ್ಕೋಬೇಕು ಅಂತ ಇದ್ದರೆ, ಕುಚ್ಚು ಬೇಡ ಅಂದರೆ ಡೈರೆಕ್ಟಾಗಿ ಡಿಸೈನ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನೋಡಿ ಸ್ಟಿಫಾಗಿ ತುಂಬ ಚೆನ್ನಾಗಿ ನಿಲ್ಲುತ್ತೆ, ಈಸಿ ಇದೆ ಡಿಸೈನು. ಬ್ಯಾಕ್ ಸೈಡ್ ಈ ರೀತಿಯಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ ಈ ರೀತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಬಟ್ಟೆಗೆ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈಗ 4 ಚೈನ್ನ ತಗೋಬೇಕು ಕುಚ್ಚು ಕಟ್ಕೊಳ್ಳೋಕ್ಕೆ. ಇದು
ಇಲ್ಲಿಗೆ ಲಾಕ್ ಮಾಡಿಕೊಂಡು ಡಿಸೈನ್ನ ಎಂಡ್ ಮಾಡ್ತಾ ಇದ್ದೀನಿ. ಎಂಡಿಂಗಲ್ಲಿ 2 ಚೈನ್ ತಗೊಂಡ್ರೆ ಸಾಕಾಗುತ್ತೆ. ಫ್ರೆಂಡ್ಸ್ ನೋಡಿ, ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಳ್ಳೋದು. ಇಲ್ಲಿ ನಾನು 12 ಡಬಲ್ ಕ್ರೋಶೆ ತಗೊಂಡಿದ್ದೀನಲ್ವಾ, ಹಾಗಾಗಿ ಇಲ್ಲಿ 6 ಬೀಡ್ಸ್ಗಳು ಬಂದಿದೆ. ನೀವೇನಾದರೂ ಇಲ್ಲಿ 10 ಡಬಲ್ ಕ್ರೋಶೆಗಳನ್ನು ತಗೊಂಡ್ರೆ ನೋಡಿ ಈ ಥರ ಬರುತ್ತೆ ಆರ್ಚು. ಇದು ನೋಡಿ, ಇದಕ್ಕೂ ಡಿಫ್ರೆನ್ಸ್ ಎಷ್ಟಿದೆ. ಸ್ವಲ್ಪ ಡಿಸೈನ್ ಚೇಂಜ್ ಆದ್ರೂ ಈ ಥರ ಬರುತ್ತೆ. ಅಂದರೆ ನಾವು ಹಾಕೋ ಕಂಬಗಳಲ್ಲಿ ಚೇಂಜ್ ಆದ್ರೂ ಈ ರೀತಿ ಡಿಫ್ರೆನ್ಸ್ ಕಾಣಿಸುತ್ತೆ. ನೋಡಿ, ಇಲ್ಲಿ 2 ಕಂಬ ಎಕ್ಸ್ಟ್ರಾ ಹಾಕಿರೋದ್ರಿಂದ ಸ್ವಲ್ಪ ಈ ಥರ ಬೆಂಡ್ ಆಗಿದೆ ಆರ್ಚು. ಬಟ್ ನಾನಿಲ್ಲಿ ಬರೀ 10 ಕಂಬನ ತಗೊಂಡಿರೋದ್ರಿಂದ ಸ್ಟ್ರೈಟ್ ಆಗಿದೆ. ನೀವು ಈ ಥರ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಈ ಥರ ಬೇಕಾದರೂ ಮಾಡ್ಕೋಬೋದು. ಇಲ್ಲಿ ನಾನು 10 ಕಂಬಗಳನ್ನು ತಗೊಂಡಿದ್ದೀನಿ. ಇಲ್ಲಿ 10 ಕಂಬ, 2 ಚೈನ್ನ ತಗೊಂಡು ಇಲ್ಲಿ 10 ಕಂಬಗಳನ್ನು ತಗೊಂಡಿರೋದು. ಹಾಗಾಗಿ ಈ ಥರ ಸ್ಟ್ರೈಟಾಗಿ ಬಂದಿದೆ. ಇಲ್ಲೇನಾಗಿದೆ ಅಂದರೆ 12 ಕಂಬನ ತಗೊಂಡಿದ್ದೀನಿ. ಇಲ್ಲಿ 12 ಕಂಬ ತಗೊಂಡಿರೋದ್ರಿಂದ 6 ಬೀಡ್ಸ್ಗಳು ಬಂದಿದೆ. ಇಲ್ಲಿ 10 ಕಂಬ ತಗೊಂಡಿರೋದ್ರಿಂದ 5 ಬೀಡ್ಸ್ಗಳು ಬಂದಿದೆ. ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಇಲ್ಲಿ 2 ಕಂಬ ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ಮುಂದೆ ಬಂದಿದೆ ಇದು ಆರ್ಚು. ಇದು ನೋಡಿ ಸ್ಟ್ರೈಟ್ ಆಗಿದೆ. ನಿಮಗೆ ಈ ಥರ ಬೇಕು ಅಂದರೆ ಈ ಥರ ಕೂಡ ಮಾಡ್ಕೋಬೋದು, ಈ ರೀತಿ ಬೇಕು ಅಂದರೆ ಈ ರೀತಿ ಕೂಡ ಮಾಡ್ಕೋಬೋದು. ಇದಕ್ಕೆ 10 ಡಬಲ್ ಕ್ರೋಶನ ತಗೊಳ್ಳಿ. ಈ ಥರ ಬೇಕು ಅಂದರೆ ಆರ್ಚ್ ಕೂಡ ಚಿಕ್ಕದಾಗಿ ಬರುತ್ತೆ. ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. 12 ಡಬಲ್ ಕ್ರೋಶಗಳನ್ನು ತಗೋಬೋದು. ಡಿಫ್ರೆನ್ಸ್ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ. ಇದು ನೋಡಿ ಎಷ್ಟು ಈ ರೀತಿ ಸ್ಟ್ರೈಟಾಗಿ ಬರುತ್ತೆ. ಇದು ಸ್ವಲ್ಪ ಮುಂದೆ ಮೂವ್ ಆಗಿರೋ ಥರ ಇದೆ. ನಿಮಗೆ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ 4 ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ತಾ ಇದ್ದೀನಿ. ಇಲ್ಲಿ ಕಟ್ಟೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ನೋಡಿ ಮುಂದೆ ಬಂದುಬಿಟ್ಟಿದೆ ಆರ್ಚು. ಇಲ್ಲಿ ಕಟ್ಕೋಬೋದು. ಅಂದರೆ ಇಲ್ಲಿ ನಾನು 3 ಚೈನ ತೊಗೊಂಡಿದ್ದೀನಲ್ಲ, ಇಲ್ಲೇನಾದರೂ 4 ಚೈನ ತೊಗೊಂಡಾದ್ಮೇಲೆ 3 ಚೈನ ತೊಗೊಂಡು ಆರ್ಚನ್ನ ಸ್ಟಾರ್ಟ್ ಮಾಡಬೇಕಿತ್ತು, ಅವಾಗ ಆಗ್ತಾಯಿತ್ತು. ಬಟ್ ಇಲ್ಲೇನಾದರೂ ಕಟ್ಟಿದ್ರೆ ತುಂಬ ಹತ್ತಿರ ಆಗಿಬಿಡುತ್ತೆ. ಯಾವಾಗಲೂ ಅಷ್ಟೇ, ನಾವು ಡಿಸೈನ್ನ ನೋಡಿಕೊಂಡು ಮಾಡ್ಕೋಬೇಕು. ಇಲ್ಲ ಅಂದರೆ ಈ ರೀತಿ ಡಿಫ್ರೆನ್ಸ್ಗಳು ಬರುತ್ತೆ. ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ಎಷ್ಟುದ್ದ ಬೇಕು ಅಷ್ಟುದ್ದ ನೋಡ್ಕೊಳ್ಳಿ. ಇದಕ್ಕೇನು ತುಂಬ ಉದ್ದನೂ ಬೇಕಾಗಿಲ್ಲ, ಇದು ಜಾಸ್ತಿ ಆಯಿತು ನಾನು ಕಟ್ ಮಾಡಿದ್ದು. ಹಾಗೆಯೇ ಈ ಥರ ಝರಿ ಥ್ರೆಡ್ನ ಸುತ್ತಿ ಒಂದು 4 ರಿಂದ 5 ಸಲ, 1-2 ಸಲ ಹೂ ಕಟ್ತೀವಲ್ವ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಝರಿ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು 1-2 ಸಲ ಟೈಟಾಗಿ ಗಂಟು ಹಾಕ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಅದು ಬಿಚ್ಚೋಗೋದಿಲ್ಲ. ಝರಿ ಥ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಜಾಸ್ತಿ ಕಟ್ ಮಾಡಿಕೊಂಡ್ರೆ ಥ್ರೆಡ್ ವೇಸ್ಟ್ ಆಗಿಬಿಡುತ್ತೆ. ಇಷ್ಟುದ್ದ ಬೇಕಾಗಿರಲಿಲ್ಲ. ಇಲ್ಲಿ ತುಂಬ ಕಟ್ ಮಾಡೋದಕ್ಕೆ ಸಿಗುತ್ತೆ ನೋಡಿ ನಮಗೆ. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಕುಚ್ಚೆಲ್ಲ ಕಟ್ಟಿದ್ಮೇಲೆ ಈಸಿ ಇದೆ, ಆರಾಮಾಗಿ ಮಾಡ್ಕೋಬೋದು. ಬಿಗಿನರ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಗ್ರ್ಯಾಂಡಾಗಿರೋ ಸ್ಯಾರಿಗಳಿಗೆಲ್ಲ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಕುಚ್ಚು ಕಟ್ಟಿದ ಮೇಲೆ ಒಂದು 3 ಚೈನ್ಗಳನ್ನು ತಗೊಂಡು ಮತ್ತೆ 4 ಚೈನ್ನ ತಗೊಂಡ್ರೆ ಆಯಿತು. ಫ್ರೆಂಡ್ಸ್, ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 400 ಎಬೋ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.